ಮಚ್ ಆಗಿರ್ಬೋದು, ಕುಡುಗೋಲ್ ಆಗಿರ್ಬೋದು, ಪಡ್ಲಿ ಆಗಿರ್ಬೋದು, ರಾಡ್ ಆಗಿರ್ಬೋದು ಎಲ್ಲಾ ರೀತಿ ತಂದು ಹೊಡೆದಾರ ಸರ್. ಈಗ ನಮ್ಮ ಫಸ್ಟ್ PUC 10th ಇರೋ ಹುಡುಗರ್ನ ಹೊಡೆದಾರ ಸರ್. ಟಾರ್ಗೆಟ್ ಮಾಡಿ ಸಣ್ಣ ಹುಡುಗರ್ನ ಹೊಡೆದಾರ. ಎಲ್ಲರೂ ಈಗ ಆಸ್ಪತ್ರೆಗೆ ಅದಾರ ಸರ್. ಫಸ್ಟಿಗೆ 4 ಜನ ಬಂದ್ರು. 4 ಜನ ಬಂದು ಇವ್ರನ್ನ ಕೇಳಿದ್ರಿ ಎದಕ್ ಬೇದಿ ಅಂತಂದು ನಾವು ಹೇಳಿದ್ವಿ. ಅವ್ರು ನಿಮ್ಮನ್ನ ಬೇದಿಲ್ಲ, ಬೇರೆದವ್ರನ್ನ ಬೇದಿದಾರ ಹೋಗಿ ಅಂತಂದು. ಹೆಣ್ಮಕ್ಳು ಎಲ್ಲಿ ಸಿಗ್ತೀರಿ ಸಿಗ್ರಿ, ನಿಮ್ಮ ಸೀರೆ ಬಿಚ್ಚು ಅದಿತ್ತೀವಿ. PSI ಜೊತೆಗೆ ಮಾತಾಡಿದ್ವಿ. ಈ ಕಂಪ್ಲೇಂಟ್ ತಗೊಂತೀನಿ ಅಂತ ಹೇಳಿದ್ದಾರೆ. ಮುಂದೆ ಏನಾಗುತ್ತೋ ಕ್ರಮ ಜರುಗಿಸ್ತಾರೋ ಇಲ್ಲೋ. ಜಾತಿ ಗಲಾಟೆ ವಿಚಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಕರಣಗಳಿರುವುದು ಕೊಪ್ಪಳ ಜಿಲ್ಲೆಯಲ್ಲಿ. 10 ವರ್ಷ ಹಳೆಯ ದಲಿತ ದೌರ್ಜನ್ಯ ಪ್ರಕರಣದಲ್ಲಿ ಮರಕುಂಬಿ ಗ್ರಾಮದ 98 ಜನರಿಗೆ ಜೀವಾವಧಿ ಶಿಕ್ಷೆ ನೀಡಿದ್ರು. ಈ ಜಿಲ್ಲೆಯಲ್ಲಿ ಮಾತ್ರ ಜಾತಿ ದೌರ್ಜನ್ಯ ಘಟನೆಗಳು ಕಡಿಮೆಯಾಗಿಲ್ಲ. ಇದೀಗ ಇದೇ ಜಿಲ್ಲೆಯ ಬೋಚನಹಳ್ಳಿ ಗ್ರಾಮದಲ್ಲಿ ಜಾತಿ ಗಲಾಟೆ ನಡೆದಿದ್ದು ಸದ್ಯ 8 ಮಂದಿ ದಲಿತ ಸಮುದಾಯದ ಗಾಯಾಳುಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮೊಹರಂ ಹಬ್ಬದ ದಿನ ಮಧ್ಯಾಹ್ನ ಸುಮಾರು 3 ಗಂಟೆ ಹೊತ್ತಿಗೆ ಈ ಘಟನೆ ನಡೆದಿದೆ. ಮೊದಲು ದಲಿತ ಸಮುದಾಯದ ಯುವಕನ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಇದನ್ನು ಆತನ ಮನೆಯವರು ಕೇಳಿದ್ದಕ್ಕೆ ವಾಲ್ಮೀಕಿ ಸಮುದಾಯದ ಕೆಲವರು, ಮುಸ್ಲಿಂ ಸಮುದಾಯದ ಕೆಲವರು ಗುಂಪು ಕಟ್ಟಿಕೊಂಡು ಬಂದು ದಲಿತರ ಮನೆಗೆ ನುಗ್ಗಿ ಹಲ್ಲೆ ನಡೆಸಿದ್ದಾರೆ. ಕಟ್ಟಿಗೆ ಕಲ್ಲು ಅಂತ ನೋಡದೆ ಸಿಕ್ಕ ವಸ್ತುಗಳಲ್ಲಿ ದಲಿತರ ಮೇಲೆ ಹಲ್ಲೆ ಮಾಡಲಾಗಿತ್ತು. ಜಗಳ ಬಿಡಿಸಲು ಹೋದವರ ಮೇಲೂ ಮಕ್ಕಳು, ಮಹಿಳೆಯರು ಅಂತಾನು ನೋಡದೆ ಹಲ್ಲೆ ನಡೆಸಿದ್ದಾರೆ. ಪರಿಣಾಮ ಹಲವಾರು ಮಂದಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಘಟನೆಯನ್ನ ನೋಡಿದ ಪ್ರತ್ಯಕ್ಷದರ್ಶಿ ಮಹಿಳೆಯೊಬ್ಬರು ಘಟನೆಯನ್ನ ವಿವರಿಸಿದ್ದು ಹೀಗೆ. ಇದು ಒಂದು 3 ಗಂಟೆ 3:15 ಆಗಿತ್ತು ಸರ್. ಅವ್ರು ಫಸ್ಟಿಗೆ 4 ಜನ ಬಂದ್ರು. 4 ಜನ ಬಂದು ಇವ್ರನ್ನ ಕೇಳಿದ್ರಿ ಎದಕ್ ಬೇದಿ ಅಂತಂದು ನಾವು ಹೇಳಿದ್ವಿ. ಅವ್ರು ನಿಮ್ಮನ್ನ ಬೇದಿಲ್ಲ, ಬೇರೆದವ್ರನ್ನ ಬೇದಿದಾರ ಹೋಗಿ ಅಂತಂದು. ಅವ್ರು ಹೋಗ್ಲಿಲ್ರಿ. ವಾಪಸ್ ಹೋಗಿ ಮತ್ತೆ ಒಂದು 4 ಜನ ಕರ್ಕೊಂಬಂದು ಹೊಡೆದ್ರಿ ಸರ್. ಸಣ್ಣ ಮಕ್ಕಳು ಸಮೇತ ಹೊಡೆದಾರ್ರಿ. ಅವ್ರು ಬುಡ್ಸ್ಕೊಳಕ್ ಹೋದಾರ್ನ ಎಲ್ಲಾರನು ಹೊಡಿತಾರೆ ಸರ್. ಕಟ್ಟಿಗೆ ತಗೊಂಡ್ ಹೊಡಿತಾರ್ರಿ, ಕೋಲ್ ತಗೊಂಡ್ ಹೊಡಿತಾರ, ಕೊಲ್ ತಗೊಂಡ್ ಹೊಡಿತಾರೆ, ಬುಡ್ಸ್ಕೊಳಕ್ ಹೋದೋದರ್ನ ಹೊಡಿತಾರೆ ಸರ್. ಅವ್ರು ಫಸ್ಟಿಗೆ 4 ಜನ ಬಂದ್ರು. ಆಮೇಲೆ ತುಂಬಾ ಜನ ಬಂದ್ರು, ಭಾಳ ಜನ ಬಂದ್ರು. ಒಡೆ ಕಾರಣ ಸ್ವಲ್ಪ ಮೊನ್ನೆ ಜಗಳ ಆಡಿದ್ದನ್ರಿ. ಅದು ಮೊನ್ನೆ ಜಗಳ ಆಡಿದ್ರ ನಿನ್ನೆ ಸ್ವಲ್ಪ ಇವ್ರು ನಮ್ಮ ಮನೆಯವರು ನಮ್ಮ ಮಗನ ಹೆಂಗ್ ಹೊಡೆದ್ರಿ ಏನಿಲ್ಲ ಅಂತಂದು ಕೇಳಿದಾಗ ಒಂದ್ 2-3 ಸಲ ಅಲ್ಲೇ ಅಡ್ಡಾಡಿದ್ರಿ. ಅಡ್ಡಾಡಿ ನೀ ಯಾಕೆ ಬೇತಿ, ನೀನ್ ಯಾಕಿಲ್ಲ ಅಂತ ಕೇಳಿದ್ರು. ನಾವ್ ಬೇದಿಲ್ರಿ ಸರ, ನಾವು ನಮ್ ಬೇರೆದವ್ರನ್ನ ಬೇದಾರ ನಮ್ ಕೂಡ ಮಾತಾಡಕಂತಾರ್ರಿ. ನಿಮ್ ಕೂಡ ಇದು ಒಂದ್ಸಲ ಅಲ್ರಿ, 2 ಸರಿ ಆಗೈತಿ. ಇದು ಇನ್ನೊಂದ್ಸರಿ ಬಂದ್ ಹೊಡೆದೋಗ್ಯಾರ, ಈಗ ಮತ್ತೆ ಒಂದ್ಸರಿ ಬಂದ್ ಹೊಡೆದೋಗ್ಯಾರ. ಸುಮ್ಮನೆ ಇದ್ದಾರ ನಾವು ಹೊಡೆದೋಕಾರ ಸರ, ಮನೆಗೆ ಮುಗ್ಗಿ ಹೊಡೆದೋಕಾರ. ನಮಗೇನು ಯಾರು ನಮಗೆ ನ್ಯಾಯ ಕೊಡ್ಸಾರಿಲ್ಲ, ಏನು ಮಾಡಾರಿಲ್ಲ. ಮನೆ ಹೋಗಿ ಹೊಡೆದೋಕಾರ ಅಷ್ಟ. ಯಾವ ರಾಜಕಾರಣಿಗಳೂ ಬರ್ವಲ್ರಿ ನಮ್ಮ ಹತ್ರ. ನಮಗೆ ಎದ್ದೇಳಕ್ ಆಗವಲ್ತು, ಹಂಗೆ ಹೊಡೆದಾರ ಸರ. ಎಲ್ ಸರ 2 ಸರಿ ಬಂದು ಮನೆ ಹೋಗಿ ಕಲ್ ತಗೊಂಡ್ ಹೊಡೆದಾರ, ಮತ್ತೆ ಒಳ್ಳೆ ಕಟ್ಟಿಗೆ ಹೊಡೆದಾರ, ಒಟ್ಟಿಗೆ ಒದ್ದಾರ, ಹೆಣ್ಮಕ್ಳು ಹೊಡೆದಾರ, ಎಲ್ಲ ಮಾಡ್ಯಾರ ಸರ. 8 ಜನ ಅಡ್ಮಿಂಟ್ ಆಗ್ಯಾವ. ಈಗ ಮತ್ತೆ ಒಂದು 5 ಜನ ವಾಪಸ್ ಊರಿಗೆ ಹೋಗ್ಯಾರ. ಅವರು ಪ್ರಾಬ್ಲಮ್ ಇರೋದಕ್ಕೆ 8 ಜನ ಅಡ್ಮಿಂಟ್ ಆಗ್ಯಾವ ಸರ. ಯಾರಿಗೂ ಸ್ವಲ್ಪ ಎಲ್ಲರಿಗೆ ಹೊಡೆದು ಬಿದ್ದಿದೆ, ಒಳವರ್ತಾಗಿದೆ, ತಲೆಗೆ ಹೊಡೆದಾರ ಬಡಿಗೆ ತಗೊಂಡು. ಕೇಸ್ ಆಗಿತ್ತು ಸರ. ಅಲ್ಲಿಗೆ ನೆಲ ರಾಜಕಾರಣಿಲಿಂತ ಎಲ್ಲ ಅಲ್ಲಿಗೆ ಬಂದ್ ಮಾಡ್ಯಾರ ಸರ್. ಅದನ್ನ ಎಲ್ಲ ಅಲ್ಲಿಗೆ ಬಂದ್ ಮಾಡ್ತಾರೆ ಸರ. ನಾವೇನು ಮಾಡಿದ್ರೆ ಏನಿಲ್ಲ ಸರ. ನಮಗೆ ಯಾರೇ ಆಕ್ಷನ್ ಮಾಡಿ ಇದನ್ನ ಮಾಡಲ್ಲ ಸರ. ಎಲ್ಲ ಅಲ್ಲಿಗೆ ಬಂದ್ ಮಾಡ್ತಾರೆ ಸರ. ಈ ಜಗಳ ತಾರಕಕ್ಕೇರಿದ್ದು ದಲಿತ ಮಹಿಳೆಯರನ್ನ ವಾಲ್ಮೀಕಿ ಸಮುದಾಯ ಹಾಗೂ ಮುಸ್ಲಿಂ ಸಮುದಾಯದ ಪುಂಡರು ಅವಾಚ್ಯವಾಗಿ ನಿಂದಿಸಿದ್ದಲ್ಲದೆ ಹೆಣ್ಣು ಮಕ್ಕಳು ಸಿಕ್ಕರೆ ಸೀರೆ ಬಿಚ್ಚಿ ಓದಿತೀವಿ ಅಂತ ಬೆದರಿಸಿದ್ದಾರೆ. ಘಟನೆಯ ಬಳಿಕ ಊರಿನ ಮಹಿಳೆಯರು ರಸ್ತೆಯಲ್ಲಿ ನಡೆದಾಡೋಕ್ಕೂ ಹೆದರಿದ್ದಾರೆ. ಹೆಣ್ಮಕ್ಳು ಎಲ್ಲಿ ಸಿಗ್ತೀರಿ ಸಿಗ್ರಿ, ನಿಮ್ಮ ಸೀರೆ ಬಿಚ್ಚು ಅದಿತ್ತೀವಿ. ನಿಮ್ನ ಅಲ್ಲಿ ಇದನ್ನ ಮಾಡ್ತೀವಿ, ನಿಮ್ಮನ್ನ ಅಡವಾಗ ಬರ್ತೀರ ಕೆಲ್ಸಕ್ಕ. ಇಂತಿತ್ತಲ್ಲ ಅಂದ್ರೆ ನಮ್ಮ ಹೆಣ್ಮಕ್ಳು ಹೆಂಗ್ ಬದುಕ್ಬೇಕ್ರಿ? ನಮ್ಗೆ ಮಾತಾಡ್ಲಾರ್ದ ಮಾತಾಡ್ರಿ. ಅವ್ರು ಮಾತಾಡ್ಲಾರ್ದ ಮಾತಾಡ್ರಿ. ಹೆಣ್ಮಕ್ಳು ಅಪಶಬ್ದ ಮಾತಾಡ್ರಿ. ಮತ್ತೆ ಅವ್ರ ಹೆಣ್ಮಕ್ಳು ಕೂಡ ಪಡ್ಲೆ ಕುಡಗಾಲ ತಗೊಂಡ್ ಬಂದಾರ್ರಿ. ಬಂದಾರ ಬೆಟಾರ ಗೋದ್ಸಲ್ ಸರ. 100 ಜನ ಮಂದಿ ಅದಾರ ಸರ. ನಾವು ಸ್ವಲ್ಪ ಮಂದಿ, ನಾವು ಹೆಣ್ಮಕ್ಳು ಅರ್ಧ ಮಂದಿ ಅದಾರ ಸರ. ಅರ್ಧ ಮಂದಿ ಮುದ್ಯಾರ ನಮ್ಮಂತ ಕೈಲಾಗದಾರ ಅದೇ ಸರ. ನಮ್ಮನ್ನೆಲ್ಲ ಕಿತ್ಕೊಂಡು ನಮ್ಮನ್ನೆಲ್ಲ ಮನೆ ನುಗ್ಗಿ ಹೊಡೆದಾರ ಸರ್. ಅವ್ರೆಲ್ಲ ನಮ್ನೇನ್ ಬಾಳ ದೌರ್ಜನ್ಯಕ್ಕೆ ಒಳಗ್ ಮಾಡ್ಯಾರ ಸರ್. ನಮ್ಗ ನಾವ್ ಹಿಂಗಾದ್ರೆ ನಾವ್ ಹೆಂಗ ಜೀವನ ಮಾಡೋಕ್ ಸರ? ನಮ್ಗೆ ಇದಕ್ಕೇನಾರು ಒದಗಿಸ್ಕೊಡ್ಬೇಕು ಸರ್. ಬೋಚನಹಳ್ಳಿ ಗ್ರಾಮದಲ್ಲಿ ಈ ಹಿಂದೆ ಕೂಡ ಹಲವು ಬಾರಿ ಜಗಳಗಳಾಗಿದೆ. ಆಗ ಹಿರಿಯರು ಹೆದರಿ ಕಾನೂನಿನ ಹತ್ತಿರ ಸುಳಿಯಲಿಲ್ಲ.
ಆದ್ರೆ ಈಗ ಜನ ರೊಚ್ಚಿಗೆದ್ದಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗದಿದ್ದರೆ ಮೇಲಾಧಿಕಾರಿಗಳ ಬಳಿ ಹೋಗಿ ನ್ಯಾಯ ಕೇಳ್ತೀವಿ ಎಂದಿದ್ದಾರೆ. ನಿನ್ನೆ ಜಾತಿ ನಿಂದನೆಯಿಂದ ನಮ್ಮನ್ನ ವಾಲ್ಮೀಕಿ ಸಮಾಜದವ್ರು ಬಂದು ಹೊಡೆದಿದ್ರಿ, ಅದಕ್ಕೋಸ್ಕರ ನಾವು ಸ್ಟೇಷನ್ಗೆ ಬಂದಿದ್ವಿ. ಅದಕ್ಕೆ ಇವತ್ತು FIR ಮಾಡಿಸ್ಬೇಕ್ರಿ ನಾವು. ಇವತ್ತೇನಾದ್ರು ನಿನ್ನೆ ಸಾಹೇಬ್ರು ಹೇಳ್ಯಾರಿ ನಮಗ್ ನೈಟ್ ಖಂಡಿತವಾಗಿ ನೀವು ಯಾವ ತರ ಕಂಪ್ಲೇಂಟ್ ಕೊಟ್ಟಿರಿ ಅದ್ರ ಮ್ಯಾಗ ನಾವು ಕಂಪ್ಲೇಂಟ್ ತಗೊಂತೀವಿ ಅಂತಂದ್ ಹೇಳ್ಯಾರಿ ಅವ್ರು. ಇವತ್ತೇನಾದ್ರು ಬೈ ಚಾನ್ಸ್ ಇಲ್ಲಿ ಕಂಪ್ಲೇಂಟ್ ತಗೊಳಿಲ್ಲ ಅಂದ್ರ ಇವತ್ತು ನಾವೇನ್ ಕಂಪ್ಲೇಂಟ್ ಕೊಟ್ಟಿವಿ ಅವ್ರನ್ನ ಇವತ್ತ ಸ್ಪಾಟ್ನಾಗ ಕರ್ಸಿ ಇವತ್ತ ಅರೆಸ್ಟ್ ಮಾಡಂತ ಕೆಲಸ ಸಿಬ್ಬಂದಿಯರ್ ಮಾಡ್ಬೇಕ್ರಿ. ಬೈ ಚಾನ್ಸ್ ಇಲ್ಲಿಂದ ಆಗ್ಲಿಲ್ಲ ಅಂದ್ರೆ ನಮ್ಮ ಸಮಾಜ ಐತ್ರಿ, ನಮ್ಮ ಸಮಾಜದಿಂದ ಎಲ್ಲಾ ನಾಯಕರು ಬರ್ತಾರ, ಬಂದು ದೊಡ್ಡ ಹೋರಾಟ ಮಾಡ್ತೀವ್ರಿ ನಾವು. ಯಾಕಂದ್ರ ಅನ್ಯಾಯ ಆಗಿರೋದ್ ನಮಗ್ರಿ. ಇಲ್ಲ ಸರ್, ಸುಮಾರು ಸರಿ ಆಗೈತ್ರಿ. ಇಲ್ಲಿವರೆಗೂ ನಾವ್ ಹೆದರಿದ್ವಿ, ಹೆದರಿ ಯಾಕಂದ್ರ ನಮ್ಮ ಹಿರಿಯರು ಆತರ ಇದ್ರು, ಹೆದರಿಕೆ ಅಂತ ಬಂದಿವಿ ಸರ್. ಇನ್ ಮ್ಯಾಗ ನಾವು ಯಾವುದೇ ರೀತಿಯಾಗಿ ಹೆದರಂತ ಇದನ್ನಂತೂ ಮಾಡಲ್ಲ ಸರ್. ನಾವು ಮುಂದುವರಿತೀವಿ. ಈಗ ನಮಗ್ ಧೈರ್ಯ ಐತಿ, ಮುಂದ್ ಹೋಗಿವಿ. ನಿನ್ಗೆ ನಮ್ಮ ಜೀವನ ಲಾಸ್ಟ್, ನಿನ್ನ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿವಿ. ಯಾಕಂದ್ರೆ ಹೆದರಿಕೆ ಅಂತ ಹೋದ್ರೆ ನಮಗೂ ಜೀವನ ಅದಾವು, ಮಕ್ಳು ಮರಿ ಅದಾವು, ತಂದೆ ತಾಯಿ ಅದಾವು. ನಾವ್ ಅವ್ರಿಗೋಸ್ಕರ ಬದುಕಲೇಬೇಕು. ಆ ಕಾರಣಕ್ಕೋಸ್ಕರ ನಾವು ಮುನ್ನುಗ್ತೀವಿ ಸರ್. ಆಗೈತ್ ಸರ್, ಸುಮಾರು ಒಂದು 15ರಿಂದ 20 ಜನಗ ಅವರು ಮಚ್ಚಾಗಿರ್ಬೋದು, ಕುಡುಗೋಲಾಗಿರ್ಬೋದು, ಕೊಡ್ಲಾಗಿರ್ಬೋದು, ರಾಡ್ ಆಗಿರ್ಬೋದು ಎಲ್ಲಾ ರೀತಿ ತಂದು ಹೊಡೆದಾರ ಸರ್. ಈಗೂ ನಮ್ಮ ಹುಡುಗರು ಎಜುಕೇಶನ್ ಮಾಡೋ ಹುಡುಗರು ಫಸ್ಟ್ PUC 10th ಇರೋ ಹುಡುಗರು ಹೊಡೆದಾರ ಸರ್. ಟಾರ್ಗೆಟ್ ಮಾಡಿ ಸಣ್ಣ ಹುಡುಗರನ್ನ ಹೊಡೆದಾರ. ಎಲ್ಲಾರು ಈಗ ಆಸ್ಪತ್ರೆಗೆ ಅದಾರ ಸರ್. ನಿನ್ನ MLC ಆಗೈತೆ ಸರ್. ಅವ್ರ ನೀವ್ ಯಾವ ರೀತಿ ಕಂಪ್ಲೇಂಟ್ ಕೊಡ್ತೀರಿ, ನೀವು FIR ಕೊಡ್ತೀನಿ ಅಂದ್ರೆ FIR ತಗೊಂತೀನಿ, ನೀವ್ ಯಾವ ರೀತಿ ಕಂಪ್ಲೇಂಟ್ ಕೊಟ್ರು ನಾನು ತಗೊಂಡ್ ಮುಂದೆ ಕಳಿಸ್ತೀನಿ ಅಂತ ಹೇಳ್ಯಾರ ಸರ್. ತಗೊಂತೀನಿ ಅಂದಾರ ಸರ್, ತಗೊಳ್ಳಿ. ಅವ್ರೇನಾದ್ರು ಇಲ್ಲೇನಾದ್ರು ತಗೊಳಿಲ್ಲ ಅಂದ್ರೆ ನಾವು ಮುಂದೆ ಹೋಗಂತ ಕೆಲಸ ಮಾಡ್ತೀವಿ. ಮುಂದೆ SP ಆಫೀಸ್ ಐತಿ ಸರ್, DYSP ಐತಿ, DCR ಹತ್ರ ಐತಿ, ಹೋಗ್ತೀವಿ ಸರ್. ಅಲ್ಲಿಗೆ ಹೋಗ್ತೀರಾ? ಖಂಡಿತ ಹೋಗ್ತೀವಿ ಸರ್. ಅನ್ಯಾಯ ಆಗಿರೋದು ನಮಗ್ ಸರ್, ಹೋಗ್ತೀವಿ ಸರ್ ನಾವು. ನೋಡ್ರಿ ಸರ್, ಇಲ್ಲೆಲ್ಲ ನಮ್ಮ ಸಮಾಜದವ್ರು ಎಲ್ಲರೂ ಬಂದಾರ. ನಿನ್ನೆ ನಾವ್ ಯಾರು ಗಂಡ್ಮಕ್ಳು ಇಲ್ದೇ ಇರೋ ಟೈಮ್ನಾಗ ಹೆಣ್ಮಕ್ಳು ನೋಡಿದಾರ ಸರ್. ಬಟ್ಟಿ ಗಿಟ್ಟಿಗೆಲ್ಲ ಕೈ ಹಾಕ್ಯಾರ. ಅನ್ಯಾಯ ಆಗಿರೋದು ನಮಗೆ. ಯಾಕಂದ್ರೆ ಇವ್ರು ಒಂದು ರೌಡಿ ಗ್ಯಾಂಗ್ ಅಂತಂದ್ರೆ ಸೃಷ್ಟಿ ಮಾಡ್ಕೊಂಡಾರ ಸರ್. ಅವರು ಪ್ರತಿ ಒಂದು ಕೆಲ್ಸಕ್ಕೂ ಅವರ ಬರ್ತಾರ. ಎಲ್ಲಾ ವಿಚಾರಕ್ಕೂ ಒಬ್ಬತ್ನ ಗುಂಪು ಕಟ್ಟಿಗೆ ಬಂದು ಹೊಡಿತೇನೆ ಸರ್. ಯಜಮಾನ್ ಮನುಷ್ಯರ್ ಇವರೆಲ್ಲ ನೋಡ್ರಿ ಸರ್, ಯಜಮಾನ್ ಮನುಷ್ಯರ್ ಇವ್ರಿಗೆಲ್ಲ ಹೊಡೆದಾರ ಸರ್. ಕುತ್ತಿಗೆ ಹಿಡ್ದೊಡ್ದ ಅಂಗವಿಕಲರ್ ಸರ್. ಅಂಗವಿಕಲರಿಗೆಲ್ಲ ಅವ್ರ ಗೋಡಿ ಗೀಡೆಲ್ಲ ಬಂಗಾರ ಹಿಂಗಾರೆಲ್ಲ ಒಂದೂವರೆ ತೊಲಿ ಬಂಗಾರ ಎಲ್ಲ ಇದನ್ ಮಾಡ್ರಿ ಸರ್. ಘಟನೆಯ ಬಳಿಕ ಮಾಹಿತಿ ಪಡೆದ ದಲಿತ ಸಂಘಟನೆಯ ಮುಖಂಡರು ಸ್ಥಳಕ್ಕೆ ಧಾವಿಸಿ ನ್ಯಾಯಕ್ಕಾಗಿ ಹೋರಾಡುವ ಭರವಸೆಯನ್ನ ನೀಡಿದ್ದಾರೆ. ಕೊಪ್ಪಳ ತಾಲೂಕು ಬೂಚಳಿ ಗ್ರಾಮದಲ್ಲಿ ದಿಢೀರನ್ನ ನಮ್ಮ ಸಂಘಟನೆಗೆ ವಿಷಯ ತಿಳಿದ ತಕ್ಷಣ ದಿಢೀರನ್ನ ಬೆಳಗ್ಗೆ ಭೇಟಿ ಕೊಟ್ಟಾಗ ಎಲ್ಲಾ ಮಹಿಳೆಯರಿಗೂ ಅನನ್ಯವಾಗಿ ಸೀರೆ ಜಗ್ಗೋದಿರ್ಬೋದು, ಅವ್ರಿಗೆ ಅಸಭ್ಯವಾಗಿ ವರ್ತಿಸುವುದಾಗಿರ್ಬೋದು, ಯುವಕರಿಗೆಲ್ಲ ಬಡಿಗೆ ತಗೊಂಡ್ ಬಡಿಯೋದಿರ್ಬೋದು, ಇಂಥೆಲ್ಲ ಘಟನೆಗಳು ಕಂಡು ಬಂದವು. ನಮಗೆಲ್ಲ ಯುವಕರೆಲ್ಲ ವಿಡಿಯೋ ತೋರಿಸಿದ್ರು. ಇದನ್ನ PSI ಜೊತೆಗೆ ಮಾತಾಡಿದ್ವಿ. ಈ ಕಂಪ್ಲೇಂಟ್ ತಗೊಂತೀನಿ ಅಂತ ಹೇಳಿದ್ದಾರೆ. ಮುಂದೆ ಏನಾಗುತ್ತೋ ಕ್ರಮ ಜರುಗಿಸ್ತಾರೋ ಇಲ್ಲೋ ಅವ್ರ ಮೇಲೆ. ಈಗ ಮುಸ್ಲಿಮ್ಸ್ ಯುವಕರಿರ್ಬೋದು, ಮತ್ತೆ ಉಪ್ಪಾರ ಯುವಕರಿರ್ಬೋದು ಬಂದು ಮನೆಗಳಿಗೆ ನುಗ್ಗಿ ಹಲ್ಲೆ ಮಾಡಿರುವ ಪ್ರಕರಣಗಳು ಕಣ್ಣಿಗೆ ಕಾಣೈತೆ ನಮ್ಗಾಲೆ. ಅದನ್ನ ಯಾವ ರೀತಿ ಕೇಸ್ ಮಾಡ್ಕೊಂತಾರ ಅನ್ನೋದು ಮುಂದಿನ ವಿಚಾರ. ಅದನ್ನ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಅದ ಮುಂದೆ ಯಾವ ವಿಚಾರಣೆ ಮಾಡಿ ತಗೊಂತಾರೋ ಇಲ್ಲ ಅಂತಂದು ಮುಂದೆ ನಿಮ್ಗೆ ಅಪ್ಡೇಟ್ ಕೊಡ್ತೀವಿ ನಾವು. ವಿಪರ್ಯಾಸ ಅಂದ್ರೆ ಜಗಳ ನಡೆದ ಬಳಿಕ ದಲಿತರು ಪೊಲೀಸರಿಗೆ ದೂರು ನೀಡಿ FIR ದಾಖಲಿಸಿದ್ದಾರೆ. ಆದರೆ ತಪ್ಪಿತಸ್ಥರ ವಿರುದ್ಧ ಈವರೆಗೂ ಕಾನೂನು ಕ್ರಮ ಕೈಗೊಳ್ಳಲಾಗಿಲ್ಲ. ಹೀಗಾಗಿ ದಲಿತ ಸಮುದಾಯದ ಜನ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಪ್ರತಿಭಟಿಸಿ ತಮ್ಮ ಅಳಲನ್ನ ಹೇಳಿಕೊಂಡಿದ್ದಲ್ಲದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇಡೀ ಸಮುದಾಯದ ಮೇಲೆ ಅನ್ಯಾಯ ಸರ. ನಾವು ದಾಖಲಾತಿಗಳನ್ನು ಕೊಡ್ತೀವಿ ಸರ್, ವಿಡಿಯೋ ಕ್ಲಿಪ್ ಕೊಡ್ತೀವಿ, ಅದರಲ್ಲಿ ಬಂದಂಥ ವ್ಯಕ್ತಿಗಳ ಹೆಸರು ಕೊಡ್ತೀವಿ. ನಿಮ್ಮ ಸುಮೋಟೋ ಕೇಸ್ ಮಾಡಿ ಸರ್. ಈಗ ಇದು ಅಷ್ಟು ಜನಗಳು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಸರ್. ಸಮುದಾಯ ಸೇರಿ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಸರ್. ಒಂದು ನಿಮಿಷ. ಈಗ ಒಬ್ಬರೇ ಬಂದು ಈಗಲ್ಲ ಸರ್, ಈಗ ಮೇನ್ ಇದ್ದಾರೆ 2-3 ಮಾಡ್ಬೋದು ಸರ್. ಈಗ 2-3 ಮೇಲೆ ಅಟ್ಯಾಕ್ ಆಗಿಲ್ಲ ಸರ್, ಇಡೀ ಸಮುದಾಯದ ಮೇಲೆ ಅಟ್ಯಾಕ್ ಆಗಿದೆ ಸರ್. ಈಗ ವಿಡಿಯೋ ಕ್ಲಿಪ್ ಕೊಡ್ತಾರೆ, ಅವ್ರ ಹೆಸರುಗಳನ್ನು ಕೊಡ್ತಾರೆ ಸರ್ ದಾಖಲವಾಗಿ. ನೀವು ಸುಮೋಟ ಮಾಡ್ಕೇರಿ ಸರ್, ಕೇಸನ್ನು ಸುಮೋಟ ಮಾಡ್ಕೇರಿ. ನಾನು ಮಾಡಕ್ ರೆಡಿ ಇದ್ದೀನಿ, ಅದೆಲ್ಲ ಕೊಡ್ರಿ. ಯಾರ್ಯಾರು ಅಲ್ಲಿ ಬಂದಿದ್ದಾರೆ ವಿಡಿಯೋ ಕೊಡ್ರಿ. ಈಗೆಲ್ಲ ಬಡಿಯ ಇದಕ್ಕೆ ಭಯಕ್ಕ ವಿಡಿಯೋ ಮಾಡಕತ್ರ ದಲಿತರ ಮೇಲಿನ ದೌರ್ಜನ್ಯಗಳನ್ನ ತಡೆಗಟ್ಟಲು ಕಾನೂನುಗಳಿದ್ದರೂ ದಲಿತರ ಮೇಲಿನ ದೌರ್ಜನ್ಯಗಳು ಮಾತ್ರ ಕಡಿಮೆಯಾಗಿಲ್ಲ. ನಡೆದಿರೋ ಅದೆಷ್ಟೋ ಅನ್ಯಾಯಗಳಿಗೆ ಇನ್ನೂ ಕೂಡ ನ್ಯಾಯವೇ ಸಿಕ್ಕಿಲ್ಲ. ಸದ್ಯ ಈ ಘಟನೆಗಾದ್ರೂ ಪೊಲೀಸರು ನ್ಯಾಯ ದೊರಕಿಸಿಕೊಡ್ತಾರಾ? ದಲಿತ ಸಮುದಾಯದ ಮಹಿಳೆಯರ ಹೆಣ್ಣು ಮಕ್ಕಳ ಸುರಕ್ಷತೆಗೆ ಆದ್ಯತೆ ಕೊಡ್ತಾರಾ? ಕಾದು ನೋಡಬೇಕಿದೆ. ಉದಯ್ ಕುಮಾರ್, ಕೆಳಗಿನ ಮನೆ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ.